ಈಗ ಸರ್, ಈಗ ಬಿಗ್ ಬಾಸ್ಗೆ ಬರೋಣ. ಮತ್ತು ಬಿಗ್ ಬಾಸ್ಗೆ ಹೋದ್ರಿ ಬಂದ್ರಿ, ಹೇಗೆ ನಿಮ್ಮ ಪೂರ್ವ ಸಿದ್ಧತೆ ಹೇಗಿತ್ತು? ಬಿಗ್ ಬಾಸ್ ಅಂದರೆ ಫಸ್ಟ್ ನೀವು ಸಿಕ್ಕ ಮೇಲೆ, ನೀವು ಫಿಕ್ಸ್ ಆದಮೇಲೆ ಏನೇನೆಲ್ಲ ಮಾಡ್ಕೊಂಡಿದ್ರಿ? ಸರ್, ಬಿಗ್ ಬಾಸ್ಗೆ ಹೋಗ್ಬೇಕಂತೇಳಿ ನಾನು ಯಾವುದೇ ಥರದ್ದು ಪ್ರಿಪ್ರೇಷನ್ಸ್ ಏನು ಇರಲಿಲ್ಲ. ಇದೇ ಥರದ್ದು ಇರಬೇಕಂತ ನಾನು ಫಸ್ಟಿಂದ 11ವರೆಗೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೆ. ತುಂಬ ಖುಷಿಯಾಯಿತು ಅವಕಾಶಗಳು ಸಿಕ್ಕಾಗ. ಪ್ರಿಪ್ರೇಷನ್ಸ್ ಅಂತ ಬಂದಾಗ ನನಗೆ ಈಗ ನಾನು ಬಾಡಿ ಬಿಲ್ಡರ್ ಆಗಿರೋದ್ರಿಂದ ನನಗೆ ನಮ್ಮ ಮನೇಲೆಲ್ಲ ನಮ್ಮ ಮಕ್ಕಳು ಭಾಳ ಹೇಳೋರು, ಅಪ್ಪ ನೀನು ಸ್ವಲ್ಪ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು, ಸ್ವಲ್ಪ ಫಿಟ್ನೆಸ್ ಎಲ್ಲ ಕಾಣಿಸ್ಬೇಕು, ನೀನು ಸ್ವಲ್ಪ ಹೊಟ್ಟೆ ಎಲ್ಲ ಕಡಿಮೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಫಿಟ್ನೆಸ್ ಬಗ್ಗೆ ನಮ್ಮ ಮಕ್ಕಳು ನನಗೆ ಹೇಳ್ತಾ ಬಂದರು. ಮಕ್ಕಳು ನೀನಲ್ಲಿ ನಿಂತ್ಕೊಳ್ಬೇಕು, ಈ ಥರ ಇರಬೇಕು, ಈ ಥರ ಮಾಡ್ಬೇಕಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಮಕ್ಕಳು ಅವರಿಗೆ 11 ವರ್ಷ. ಬಟ್ 11 ವರ್ಷ ಆದರೂ ಕೂಡ ನನಗೆ ಒಂದು ಇದೇ ಥರ ಇರಬೇಕು, ನೀನು ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ಸ್ ಅಂತಂದರೆ ನಮ್ಮ ಮಕ್ಕಳು ನನಗೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ನಾವಂತೂ ಅದಕ್ಕೆ ಬಿಗ್ ಬಾಸ್ದು ಹಿಂಗೆ ಇರ್ತದೆ, ಅದು ಸ್ಕ್ರಿಪ್ಟೆಡ್ಡು ಅಥವಾ ಅಲ್ಲಿ ಏನೋ ನಾವು ಈ ಥರದ್ದು ಅಂತಂದು ಇರಲಿಲ್ಲ. ನಾನು ಯಾವುದೇ ಥರದ್ದು ಮಾತು ಕಲ್ತಿಲ್ಲ, ಏನೂ ಇರಲಿಲ್ಲ. ನಾನು ಡೈಲಿ ಈಗ ಹೊರಗಡೆ ಹೆಂಗೆ ಇದ್ದ ನನ್ನ ತನ ಏನಿದೆ ನಾನು ಹೆಂಗಿದ್ದೀನಿ ಹಂಗೆ ಇದ್ದು ನಾನು ಬಂದಿರೋದು. ಅದಕ್ಕಂತ ಸಿದ್ಧತೆಗಳು ಏನಿರಲಿಲ್ಲ. ಈಗ ನಿಮ್ಮ ಎಲ್ಲೋ ಕೇಳಿದ್ವಿ, ಏನು ಅಂದರೆ ನಾನು ಬಟ್ಟೆ ತೊಗೊಂಡೋಗಿದ್ದೆ ಕೇಳಿದೆ, ನಿಮ್ಮ ಹಳೆ ಇಂಟ್ರೋದಲ್ಲಿ ಬಟ್ಟೆ ತೊಗೊಂಡೋಗಿದ್ದೆ, ಈ ಥರ ಒಡವೆ ಏನೋ ಒಡ ಇಟ್ವಿ ಅಂತ. ಅದು ನಿಜಾನ? ಸರ್, ಖಂಡಿತವಾಗೂ ನಿಜ. ಈಗ ಈ ಪ್ರಪಂಚದಲ್ಲಿ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ. ನನಗೂ ಕೂಡ ಅದೇ ಥರದ್ದು. ಈಗ ನನಗೂ ಈಗ ಸಂದರ್ಭಕ್ಕೆ ದುಡ್ಡು ಸಿಗಲಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಂದ್ರೆ ಒಳ್ಳೆ ಬಟ್ಟೆಗಳನ್ನ ಧರಿಸಿ ಚೆನ್ನಾಗಿ ಕಾಣಿಸ್ಬೇಕಂತ ನಂದು. ನಾನು ಅದಕ್ಕೋಸ್ಕರ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕಷ್ಟ. ಆ ಟೈಮಲ್ಲಿ ನಾವು ಬ್ರಾಸ್ಲೆಟ್ನ 1 ಲಕ್ಷ ರೂಪಾಯಿ ಕಡೆ ಇಟ್ಟು ಬಟ್ಟೆನ ತೊಗೊಂಡಿದ್ದು. ಮತ್ತು ಇನ್ನೊಂದು ನೆಕ್ಸ್ಟ್ ಅದನ್ನು ನಾವು ಬೆಳೆಸ್ಕೊಳ್ತೀವಿ. ನಾವು ಭಾಳ ಜನ ಈಗಪ್ಪ ಅಂದರೆ ಈಗ ದಯಮಾಡಿ ಭಾಳ ಜನ ಅಂತಾರೆ, ಏನಪ್ಪ ಇವರೊಂದು ಇದಾಗಿ 1 ಲಕ್ಷ ರೂಪಾಯಿಗೆ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ಅಂತಾರೆ. ಯಾಕಂದರೆ ಈಗ ನಾವು ಒಂದು ಬಾಡಿ ಬಿಲ್ಡಿಂಗು ಅಂತ ಇವ್ರಿಗೇನಪ್ಪ ಕಡಿಮೆ, ಕರಿಬಸಪ್ಪ ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಇವ್ರಿಗೇನು ಕಡಿಮೆ ಅಂಥದ್ದು ಭಾಳ ಜನ ಹೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕಷ್ಟ ಅನ್ನೋದು ಎಲ್ರಿಗೂ ಬೆನ್ನಿಂದ ಇದ್ದೇ ಇರ್ತದೆ. ಸೊ ನಾನು ಅದಕ್ಕೋಸ್ಕರ ನಾನೇನು ದೊಡ್ಡ ಶ್ರೀಮಂತ ಅಲ್ಲ. ಯಾಕಂದರೆ ನಾವು ಕೂಡ ಇದ್ದೀವಿ, ನಮ್ಮ ಹೆಂಡತಿ ಮಕ್ಕಳು ಜೀವನ ನಡೆಸೋದಕ್ಕೆ ಒಂದು ಮಿಡಲ್ ಕ್ಲಾಸ್ ಹಂಗಿದ್ದೀವಿ. ಅಷ್ಟೊಂದು ತೀರಾ ಆ ಥರದ್ದು ಏನಿಲ್ಲ. ಆ ಟೈಮ್ಗೆ ಅರ್ಜೆಂಟಾಗಿ ಬೇಕಾಗಿತ್ತು, ಹಣ ಇಟ್ಬಿಟ್ಟು ನಾವು ಬಟ್ಟೆ ಅಂತೂ ತೊಗೊಂಡಿರೋದಂತೂ ಸತ್ಯ. ಮತ್ತು ಅದೇನೇ ದೊಡ್ಡ ವಿಷಯ ಅಲ್ಲ, ಅದನ್ನ ಮತ್ತೆ ಹಂಗೆ ಬಿಡಿಸ್ಕೊಡ್ತೀವಿ. ಯಾಕಂದರೆ ಆ ಸಮಯಕ್ಕೆ ಯಾಕಂದರೆ ನೋಡಿ, ನಿಮಗೆ ಸಡನ್ನಾಗಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಆ ಟೈಮಲ್ಲಿ ನಿಮಗೆ ಸಡನ್ನಾಗಿ ದುಡ್ಡು ಬೇಕಂದರೆ ಆಗಲ್ಲ. ಆವಾಗ ನಾವೊಂದು ಸಮಯಕ್ಕೆ ಒಂದು ಚಿನ್ನಾನ ಏನೋ ಒಂದು ಕಷ್ಟಕ್ಕಾಗಲಿ ಅಂತ ಮಾಡ್ಕೊಂಡಿರ್ತೀವಿ, ಅದನ್ನು ಈ ಸಮಯಕ್ಕೆ ಅದು ಉಪಯೋಗಿಸ್ಕೊಂಡ್ವಿ ಅಷ್ಟೇ, ಇನ್ನೇನಿಲ್ಲ. ಮತ್ತು ಇನ್ನೊಂದು ಅಲ್ಲಿ ಬಿಗ್ ಬಾಸ್ ಮನೆಗಳಿಗೆ ಹೋದಾಗ ನಾನು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಅಲ್ಲಿ ಶನಿವಾರ ಮತ್ತು ಭಾನುವಾರ ದಿನ ಸುದೀಪ್ ಸರ್ ಬರ್ತಾರೆ. ಅವ್ರ ಮುಂದೆ ಕುತ್ಕೊಂಡಾಗ ಚೆನ್ನಾಗಿ ಕಾಣಿಸ್ಬೇಕು, ಸ್ವಲ್ಪ ಅವ್ರ ಮುಂದೆ ಮಾತು ಕೇಳಿಸ್ಕೋಬೇಕಂತ ಭಾಳ ಆಸೆ ಪಟ್ಟಿದ್ದೆ. ದೇವರೊಳಗೆ ಹೇಳ್ತೀನಿ, ಸುದೀಪ್ ಸರ್ ಹತ್ರ ಏನ್ರಿ ಕರಿಬಸಪ್ಪ ಅವರೇ, ಕರಿಬಸಪ್ಪ ಸರ್ ಬಟ್ಟೆ ನಿಮ್ಮದು ತುಂಬ ಚೆನ್ನಾಗಿದೆ ರೀ, ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೇಕಂತ ಹೇಳ್ಸ್ಕೋಬೇಕು, ಅವ್ರ ಕಡೆಯಿಂದ ಚಪ್ಪಾಳೆ ತಟ್ಟಿಸ್ಬೇಕಂತ ಭಾಳ ಆಸೆ ಪಟ್ಟಿದ್ದು. ಅಂತೂ 100% ಸತ್ಯ, ಭಾಳ ಆಸೆ ಇಟ್ಕೊಂಡಿದ್ದೆ. ಪಿಲ್ಲಾನವ್ರಿಗೆ ಬರ್ತೀನಿ, ಸುದೀಪ್ ಸರ್ ಮುಂದೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರ ಕಡೆಯಿಂದ ಚಪ್ಪಾಳೆ ಪಡಿಸ್ಕೋಬೇಕಂತ ಹೇಳ್ಬಿಟ್ಟು ಭಾಳ ಆಸೆ ಪಟ್ಟಿದ್ದೆ. ತುಂಬ ಆಸೆ ಅಂದರೆ ಭಾಳ ಆಸೆ ಪಟ್ಕೊಂಡಿದ್ದೆ. ಓಕೆ, ಆ ಥರ ಎಲ್ಲ ಮಾಡ್ಕೊಂಡು ಹೋದಾಗ ಈಗ ಒಂದೇ ವಾರಕ್ಕೆ ಬರೋದು ನೋವು ಉಂಟು ಮಾಡುತ್ತಾ? ಯಾವ ರೀತಿ ಬೇಜಾರಾಯ್ತಾ? ಇಲ್ಲ ಸರ್, ಅಂದರೆ ಒಂದು ವಾರಕ್ಕೆ ನಾನು ಅಲ್ಲಿ ಫೈನಲ್ವರೆಗೆ ಇದ್ದರೂ ಕೂಡ ಒಂದು ವಾರಕ್ಕೆ ನನಗೆ ಅಷ್ಟೊಂದು ಅನುಭವ ಆಗಿದೆ. ಯಾಕಂದರೆ ಅಲ್ಲಿ ಈಗ ನಾವು ಒಂದು ವಾರ ಇದ್ದರೂ ಕೂಡ ನನಗೆ ಸುದೀಪ್ ಸರ್ ಹೇಳಿದ್ದಾರೆ, ನಿಮಗೆ ಒಂದು ವಾರ ಇದ್ದರೂ ಕೂಡ ಈಗ ನೀವು ಗೆದ್ದಂಗೆ. ಕೋಟ್ಯಾಂತರ ಜನಗಳು ಇದಕ್ಕೆ ಒಂದು ಬಿಗ್ ಬಾಸ್ ಮನೆ ಒಳಗೆ ಬರೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಈ ಬಿಗ್ ಬಾಸ್ ಮನೆ ಒಳಗೆ ಬಂದಿದೆ ಅಂದರೆ ಅವಕಾಶ ಸಿಕ್ಕಿದೆ ಅಂದರೆ ನೀವು ಗೆದ್ದಾಗೆ ಅಂತ ಹೇಳ್ಬಿಟ್ಟು ಅವಾಗಲೇ ಸುದೀಪ್ ಸರ್ ಅವತ್ತೇ ಹೇಳಿದ್ದಾರೆ ನಮಗೆ. ಅದು ಎಲ್ಲೋ ಒಂದು ಕಡೆಗೆ ನನಗೆ ಒಂಥರ ಸಮಾಧಾನ ಆಯಿತು. ಈಗಲೂ ಕೂಡ ಒಂಥರ ಈ ಥರ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಒಂದು ವಾರ ಇದ್ದು ಬಂದರೂ ಕೂಡ ಅದಕ್ಕೆ ಸುದೀಪ್ ಸರೇ ಕಾರಣ. ಅವ್ರ ಮಾತೇ ನಮಗೆ ಇನ್ಸ್ಪಿರೇಷನ್, ಒಂಥರ ಶಕ್ತಿ. ಅವರು ಅವತ್ತು ನಮಗೆ ಹೇಳಿರ್ತಕ್ಕಂಥ ರೀತಿ ನಾನು ಗೆದ್ದಂಗೆ ಅನಿಸ್ಬಿಡ್ತಾ ಅವತ್ತು. ಅದಕ್ಕೆ ಆ ಉದ್ವೇಗದಲ್ಲಿ ಅವತ್ತು ನಾವು ಎಲಿಮಿನೇಟ್ ಆಗಿ ಬರೋ ದಿನನೂ ಕೂಡ ಮಾತಾಡಿದ್ದು ಅವ್ರು ಹೇಳ್ತಕ್ಕಂಥ ಮಾತಿಗೆ ಅಷ್ಟೊಂದು ನಮಗೆ ಆ ಖುಷಿಗೆ ಮಾತು ಬಂದಿದೆ. ಇಲ್ಲ ಅಂದಿದ್ರೆ ನಾವು ಒಂದು ವಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಮಾತಾಡಬೇಕಾಗಿತ್ತು. ಈಗ ರೀಸೆಂಟಾಗಿ ನಿನ್ನ ಮನೆ ಆಗಿರುವಂಥ ವಿಚಾರ ನೋಡೋದಾದರೆ ಅಂದರೆ ಒಂದೇ ಬಂದರು, ಎಲ್ಲರೂ ಲಾಕ್ ಮಾಡಿದರು ಬಿಗ್ ಬಾಸ್ಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದ್ರ ಬಗ್ಗೆ ಅಂತಂದರೆ ನಾನು ಅದ್ರ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ. ನಾನು ಕೂಡ ಒಬ್ಬ ಸ್ಪರ್ಧಿ ಆಗಿರೋದ್ರಿಂದ
ನನಗೆ ಅದ್ರ ಬಗ್ಗೆ ಮಾತಾಡೋವಂಥ ಮಾಹಿತಿ ಕೂಡ ನನಗಿಲ್ಲ. ಬಟ್ ಏನಂತಂದರೆ ಇದು ಬಂದು ಏನಿದು ಲಾಕ್ ಆಗಿರೋದು, ಇದು ಜಾಲಿವುಡ್ ಅವರು ಅದನ್ನು ಸರಿಪಡಿಸ್ಕೊಂಡು ಬಿಗ್ ಬಾಸ್ಗೆ ಅವಕಾಶನ ಮಾಡ್ಬೋದಾಗಿತ್ತು. ಮತ್ತು ಈಗ ಅದನ್ನು ಏನು ಮತ್ತೇನು ಕಾಲಾವಕಾಶ ಕೊಟ್ಟಿರ್ಬೋದು ಅನ್ಸುತ್ತೆ. ಅದು ಅಷ್ಟರೊಳಗೆ ಅದನ್ನು ಪರಿಹಾರ ಕಂಡುಕೊಳ್ತಾರೆ. ಅದೇನಿದೆ ಅದನ್ನು ಸರಿಪಡಿಸ್ಕೊಂಡು ಅದು ಕಂಟಿನ್ಯೂ ಆಗುತ್ತೆ ಬಿಗ್ ಬಾಸ್. ನಿಲ್ಲೋದಿಲ್ಲ. ಯಾಕಂದರೆ ಅದು ಜಾಲಿವುಡ್ ಸ್ಟುಡಿಯೋದವ್ರದ್ದು ಸಂಬಂಧ, ಅವ್ರದ್ದು ಇದು ಮಾಡ್ಕೊಂಡಿರೋದು. ಅದಕ್ಕೂ ಬಿಗ್ ಬಾಸ್ ಅವ್ರಿಗೂ ಸಂಬಂಧ ಇಲ್ಲ. ಈ ಶೋ ಇದು ಕಂಟಿನ್ಯೂ ಆಗುತ್ತೆ. ಅದು ಬಿಗ್ ಬಾಸ್ ಶೋ ಅಂದರೆ ಅದು ಒಂದು ಹೆಸರು ಅಷ್ಟೇ. ಬಿಗ್ ಬಾಸ್ ಅದು ಬಿಗ್ ಬಾಸ್ ಶೋ ಅಂದರೆ ಅದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದ ಮಿಡಿತ ಅಂದರೆ ಅದು ಬಿಗ್ ಬಾಸ್. ಅದು ಬಿಗ್ ಬಾಸ್ ಅಂದರೆ ತಪ್ಪಾಗಿಲ್ಲ. ಯಾಕಂದರೆ ದೇಶದಲ್ಲೇ ನಂಬರ್ 1 ಚಾನಲ್, ನಂಬರ್ 1 ಶೋ ಅಂದರೆ ಬಿಗ್ ಬಾಸ್. ಅಂದರೆ ಕೋಟ್ಯಾಂತರ ಕನ್ನಡಿಗರ ಅಭಿಮಾನದ ಹೃದಯದ ನಾಡಿ ಮಿಡಿತ ಅಂದರೆ ಅದು ಬಿಗ್ ಬಾಸ್. ಅಂದರೆ ಬಿಗ್ ಬಾಸ್ ಆ ಜಾಗದಲ್ಲಿ ಇರೋದಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗಿದ್ದದು. ಹೌದು ಹೌದು. ಇಲ್ಲಾಂದ್ರೆ ಏನೋ ಮುಚ್ಚೋಗಿ ಏನೇನೋ ಆಗ್ತಾ ಇತ್ತು. ಖಂಡಿತ